ಇಂತಹ ಸಿದ್ದರಾಮೇಶ ಸದಾವಕಾಲ ತನ್ನ ಕಾಯಕವನ್ನು ಮಾಡ್ತಾ 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 ಕಾಲವನ್ನು ಕಳಿಬೇಕಾದ್ರೆ ಒಂದು ದಿವಸ ಯಥಾ ಪ್ರಕಾರವಾಗಿ ಬೆಳಗ್ಗೆ ಎದ್ದ ತಕ್ಷಣ ಶ್ರೀಗಿರಿ ಮಲ್ಲಯ್ಯನ ಪೂಜೆ ಮಾಡುವುದೇ ಸಿದ್ದರಾಮೇಶ. ಒಳ್ಳೆಯ ಮನಸ್ಸಿನಿಂದ, ತುಂಬಿದ ಮನಸ್ಸಿನಿಂದ ನಿತ್ಯಲೂ ಕೂಡ ಪೂಜೆಯನ್ನು ಮಾಡ್ತಾ ಮಾಡ್ತಾ ಇರಬೇಕಾದ್ರೆ ಆ ಶ್ರೀಗಿರಿ ಮಲ್ಲಯ್ಯನ ಗದ್ದಿಗೆ ಮುಂದೆ ಆದಿಲಿಂಗ ಬಂತಂತ. ಆದಿಲಿಂಗ ಬಂದು ಹೇಳಿದಂತ, ಸಿದ್ದರಾಮೇಶ, ನಾನು ನಿನ್ನ ಊರಿನ ಸೀಮೆ ಒಳಗದೀನಿ, ನಿನ್ನ ಊರಿನ ಸೀಮೆ ಒಳಗದೀನಿ, ನಿನ್ನಂತೆಲ್ಲ ಬರ್ಬೇಕಂತ ತಿಳ್ಕೊಂಡು ಇಚ್ಛೆ ಮಾಡೀನಿ, ನಿನ್ನಂತೆಲ್ಲ ಬರ್ಬೇಕಂತ ತಿಳ್ಕೊಂಡು ಅಲ್ಲಿಂದ ಇಲ್ಲಿ ಮಟ್ಟ ಬಂದೀನಿ, ಕಾರಣ ನನ್ನ ಬಂದು ಕರ್ಕೊಂಡು ಹೋಗ ಅಂತ ಆದಿಲಿಂಗ ಸಿದ್ದರಾಮೇಶನಿಗೆ ಹೇಳ್ತಂತೆ. ಆದಿಲಿಂಗ ಸಿದ್ದರಾಮೇಶನಿಗೆ ಹೇಳಿದಾಗ ಸಿದ್ದರಾಮೇಶ ಅಂದ ಬಹಳ ಸಂತೋಷ ಆತಲ್ಲಪ್ಪ, ಬ್ಯಾಡ ಅಂದಾರೆ ಯಾರು, ಆದ್ರೆ ಖರೆ ನೀವು ಬಂದಿದ್ದಿಲ್ಲ ಅಂತಲ್ಲ, ನೀವು ಎಲ್ಲಿದ್ದೀರಿ? ಇಲ್ಲಿಂದ ನೀ ಏನು ನಿಂತಿಯಲ್ಲ ಈ ಜಾಗದಾಗಿಂದ 12 ಅಂಗುಲ. ಭಾಳ ಆಶ್ಚರ್ಯ ಏನು ಅಂತಂದ್ರೆ ನೀ ನಿಂತಂತ ಜಾಗದಿಂದ 12 ಅಂಗುಲ ಅಂತ ಭಾಳ ದೂರದೇನಪ್ಪ. ಹಿಂಗೆ ಯಾವಾಗ ಅಂದ್ಕೊಳ್ಳೆ ಆಗಿನ ಸಮಯದಲ್ಲಿ ಸಿದ್ದರಾಮೇಶ ವಿಚಾರ ಮಾಡಿದೆ ಹೆಂಗಿರ್ಬೋದು ಅಂತೇಳಿ. 12 ಯೋಜನ 12 ಅಂಗಲ ಅಂದ್ರೆ 1 ಯೋಜನ ಅಂತಂದ್ರೆ 4 ಕಿಲೋಮೀಟರ್, 1 ಯೋಜನ ಅಂತಂದ್ರೆ 4 ಕಿಲೋಮೀಟರ್, 12 ಯೋಜನ ಅಂತಂದ್ರೆ 48 ಕಿಲೋಮೀಟರ್. ಅಂದ್ರೆ ಇಲ್ಲಿಂದ ಹಿಡ್ಕೊಂಡು 48 ಕಿಲೋಮೀಟರ್ ದೂರದೊಳಗೆ ಆದಿಲಿಂಗ ಸ್ಥಾಪನೆ ಬಂದ ನೆಲ್ಶಾನ. ಸರಿ, ಹಾಗಾದ್ರೆ ಭವ್ಯವಾಗಿ ನೀನು ಕರ್ಕೊಂಡ್ಬರ್ತೀವಿ ಅಂತ ಹೇಳಿ ಸಿದ್ದರಾಮೇಶ ಆತನ ಬಳಗಕ್ಕೆ ಎಲ್ಲರೂ ಕೂಡ ಸುದ್ದಿ ಮುಟ್ಟಿಸಿದ. ಡೊಳ್ಳು ಭಜನೆ ಬಾಜಂತ್ರಿ ಮುಖಾಂತರವಾಗಿ ಬಂಡಿ ಒಳಗೆ ಕರ್ಕೊಂಡ್ಬರ್ಬೇಕ ಆದಿಲಿಂಗನ ಅಂತ ತಿಳ್ಕೊಂಡು 48 ಮೈಲು ಹೋದ್ರ. ಎಲ್ಲರೂ ಕೂಡ ಬಂಡಿ ಕಟ್ಟಿದ್ರ. ಬಂಡಿ ಕಟ್ಟಿದಾಗ ಆತನಿಗೆ ಗೊತ್ತಾತ ಇಷ್ಟು ಮೈಲ್ ಹಿಂಗೈತೆ ಅಂತ ತಿಳ್ಕೊಂಡು ಅಲ್ಲಿ ಹೋಗಿ ಬಂಡಿ ತರಿಬಿದ್ರೆ ಇಲ್ಲೇ ಇರ್ಬೋದು ಅಂತ ತಿಳ್ಕೊಂಡು ಸಿದ್ದರಾಮೇಶ ಅಲ್ಲಿ ಭೂಮಿ ಪೂಜೆ ಮಾಡಿ ಇಲ್ಲಿ ಆಗಿರಪ್ಪ ಒಳ್ಳೇದಾಗತ್ತೆ, ನೀ ಕೂಡ ಅಂತ ತಿಳ್ಕೊಂಡು ಎಲ್ಲರೂ ಕೂಡ ಭೂಮಿ ಆಗಿದ್ರೆ ಆದಿಲಿಂಗ ಖಂಡಿತ. ಯಾವಾಗ ಆದಿಲಿಂಗ ಕಂಡಂಥ ಸಮಯದೊಳಗೆ ಎಲ್ಲರೂ ಕೂಡ ಬಹಳ ಖುಷಿ, ಜಯಘೋಷ ಮಾಡ್ತಾರ, ಆನಂದದಿಂದ ಹೊಗಳುವಂಥ ಸಮಯದೊಳಗೆ ಆ ಆದಿಲಿಂಗವನ್ನು ನಾನು ಮೇಲೆ ಎತ್ತಬೇಕಂತ ತಿಳ್ಕೊಂಡು ನನ್ನ ಕೈಯಿಂದ ಆದಿಲಿಂಗ ಮೇಲೆ ಬರ್ಬೇಕಂತ ತಿಳ್ಕೊಂಡು ಎಲ್ಲರೂ ಕೂಡ ಆದಿಲಿಂಗವನ್ನು ಕೆತ್ತ ಕೇಳ್ತಾರೆ. ಅಳಿಗಾಡದಿರುವಂಥ ಸಮಯದೊಳಗೆ ದೂರದೋಗಿ ಕುಂತಿರ್ತಕ್ಕಂಥ ಸಿದ್ದರಾಮೇಶನಿಗೆ ಹೋಗಿ ಅಂದ್ರಂತ, ಯಪ್ಪ ಇರೋದು ಇಷ್ಟು ಲಿಂಗದ, ಅದು ಇರೋದು ಇಷ್ಟ ಆದಿಲಿಂಗದ, ಆದ್ರೆ ಎಷ್ಟು ಮಂದಿ ಪ್ರಯತ್ನ ಮಾಡೋದು ಕೂಡ ಬರೋಲ್ಲ ಅಂತ ತಿಳ್ಕೊಂಡು ಹೇಳಿದಾಗ ಸರಿಯಪ್ಪ ನಾ ಬರ್ತೇನೆ ಸರಿ ಅಂತ ತಿಳ್ಕೊಂಡು ಸಿದ್ದರಾಮೇಶ ಬಂದು ನಮಸ್ಕಾರ ಮಾಡಿದ್ರೆ ಆದಿಲಿಂಗ ತನ್ನಿಂದ ತಾನ ಮ್ಯಾಲೆ ಎದ್ದು ಬಂದು ಬಂಡ್ಯಾಗ ಕುಂತಿತ್ತಂತ. ಯಾವಾಗ ಆದಿಲಿಂಗ ತನ್ನಿಂದ ತಾನೇ ಬಂದು ಬಂಡ್ಯಾಗ ಕುಂತ್ಕೊಂಡಾಗ ಎಷ್ಟು ಖುಷಿ ಅನ್ಸಕತ್ತಲ್ಲ, ನನ್ನ ಬಂಡ್ಯಾಗ ಆದಿಲಿಂಗ ಐತಿ, ನನ್ನ ಬಂಡಿ ಮುಂದೈತಿ, ನನ್ನ ಬಂಡಿ ಹಿಂದೈತಿ, ನನ್ನ ಬಂಡಿ ರಕ್ಷಣೆ ಮಾಡಾಕತ್ತೈತಿ. ಎಲ್ಲರೂ ಕೂಡ ಭಜನೆ ಬಾಜಂತ್ರಿ ಮುಖಾಂತರವಾಗಿ, ಡೊಳ್ಳಿನ ಮುಖಾಂತರವಾಗಿ, ಸಮಾಳದ ಮುಖಾಂತರವಾಗಿ, ನಂದಿಕುಲ ಮುಖಾಂತರವಾಗಿ ಆರತಿ ತಗೊಂಡು ಹಾಡ್ಕೊಂತ ಬರೋರು ಯಾರು, ಹೋಗೋರು ಯಾರು, ಹಿಂಗೆ ಬರೋದ್ರೊಳಗೆ ಹೇಳ್ತೀನಿ ತಾಯಿ, ಸೊಲ್ಲಾಪುರಕ್ಕೆ ಇನ್ನೇನು ಒಳಗೆ ಬರ್ಬೇಕನ್ನೋದ್ರೊಳಗೆ ಕತ್ಲಾಗ್ಬಿಡುತ್ತೆ. ಕತ್ತಲಾದಾಗ ಸಿದ್ದರಾಮೇಶ ಅಂದ, ಹೊತ್ತು ಮುಳುಗಿದ ಮ್ಯಾಗ ದೇವ್ರನ್ನ ಊರು ತರಬಾರ್ದಂತಪ್ಪ, ಈಗ ಇಲ್ಲೇ ಇರಲಿ, ಬೆಳಗ್ಗೆದ್ದು ಬಂದು ಯಥಾ ಪ್ರಕಾರವಾಗಿ ಭವ್ಯವಾಗಿ ಮೆರವಣಿಗೆ ಮಾಡಿಕೊಂಡು ಸೊಲ್ಲಾಪುರದ ಮುಖಾಂತರ ಎಲ್ಲ ಕಡೆ ಮೆರವಣಿಗೆ ಮಾಡ್ಕೊಂಡು ತೊಗೊಂಡು ಹೋಗಿ ಸ್ಥಾಪನೆ ಮಾಡೋಣ. ಸರಿ, ಅಲ್ಲೇ ಊರ ಹದ್ದಿಗೆ ನಿಲ್ಲಿಸಿದ್ರೆ ಎಲ್ಲರೂ ಬಂಡಿ ಅಲ್ಲೇ ಬಿಟ್ಟು ಬಂದರು ತಮ್ಮ ಮನೆಗೆ. ಬಂದ ತಕ್ಷಣ ಸಹಜನರು ಒಂದಿಷ್ಟು ಮಂದಿ ವಿಚಾರ ಮಾಡಿದರು, ನೋಡು ಸಿದ್ದರಾಮೇಶನ ಮನಸ್ಸನ್ನು ಒಲಿಸ್ಬೇಕ, ಇದು ಚಲೋ ಸಮಯ, ಸಿದ್ದರಾಮೇಶನ ಮನಸ್ಸು ಒಲಿಸ್ಬೇಕನ್ನಂಗಿತ್ತಂದ್ರೆ ಏನು ಅಲ್ಲೇನ ಆದಿಲಿಂಗ ಇಟ್ಟು ಬಂದೀವಲ್ಲ, ಬೆಳಗ್ಗೆ ಎದ್ದ ತಕ್ಷಣ ನಾವು ಯಾಕೆ ಇರೋದು ಇಟ್ಟು ಲಿಂಗ ಐತೆ, ಅದು ಇರೋದು ಇಟ್ಟು ಲಿಂಗ ಐತೆ, ಅದೇನು ದೊಡ್ಡದಲ್ಲ, ಒಬ್ಬರೇ ಎತ್ತಿ ಬಿಡ್ತೈತಿ. ಅಂಥದ್ರೊಳಗೆ 4 ಎತ್ತು, ನಿನ್ನ ವ್ಯಾಡೆತ್ತ ನನ್ನ ವ್ಯಾಡೆತ್ತ, ಬೆಳಗ ಮುಂಜಾನೆ ಜಲ್ದಿ ಹೋಗಿ ತೊಂಬಂದು ಸಿದ್ದರಾಮೇಶ ಮುಂದೆ ನಿಲ್ಲಿಸ್ಬಿಡೋಣ. ಸಿದ್ದರಾಮೇಶ ನೋಡಿದ ತಕ್ಷಣ ಆಶ್ಚರ್ಯಪಟ್ಟು ನಮಗೆ ಶಬಾಷ್ಗಿರಿ ಕೊಡ್ತಾನೆ, ಅದರಂಥ ದೊಡ್ಡದು ಯಾವುದೈತಿ ಅಂದ್ರೆ 3-4 ಮಂದಿ ವಿಚಾರ ಮಾಡ್ಕೊಂಡವ್ರ ಸರಿ ಅಂತ ತಿಳ್ಕೊಂಡು ಬೆಳಗ ಮುಂಜಾನೆ 4 ಗಂಟೆಗೆ 4 ಎತ್ತು ಹುಡ್ಕೊಂಡು ಹೋದ್ರೆ. 4 ಎತ್ತು ಹುಡ್ಕೊಂಡು ಬಂಡಿ ತೊಗೊಂಡು ಯಾವಾಗ ಹೋಗ್ಯಾರ, ಆ ಬಂಡಿ ಒಳಗೇನು ಆದಿಲಿಂಗ ಐತಿ, ಎತ್ತು ಹೂಡ್ಯಾರ. ಎತ್ತು ಹೂಡಿ ಯಾವಾಗ ಎತ್ತು ಹೊಡಿತಾರ ನೆನಪಿರ್ಲಿ ತಾಯಿ, ಇರೋದಿಷ್ಟ ಆದಿಲಿಂಗ ಎತ್ತು ಜಗ್ಗಿದ್ರು ಕೂಡ ಬಂಡಿ ಸರಿಯಾಗಲ್ದ. ಬಂಡಿ ಸರಿದೇ ಇರುವಂಥ ಸಮಯದೊಳಗೆ ಹೊಲದ ಮಾಲೀಕರ, ಎತ್ತಿನ ಮಾಲೀಕರು
ಆ ಎತ್ತು ಇಟ್ಟು ಲಿಂಗ ಎಳಕ್ಕೆ ಆಗೋಲ್ಲ ಅಂತಂದ್ರೆ ಎಂತೆಂಥ ಮೇವಿನ ಬಂಡಿ ಎಳಿತೈತಿ, ಹೌದನ್ನುವಂಗ ಜೋಳ ಗೋಧಿ ಏನೆಲ್ಲ ಎಳ್ಕೊಂಡು ಹೋಗ್ತಾವ, ಯಾಕೋಚಿತಿ ಇಟ್ಟು ಲಿಂಗ ಎಳೆಯುವುದಂತ ತಿಳ್ಕೊಂಡು ಸಿಟ್ಟು ಬಂದು ಎತ್ತಿನ ಮಾಲಕ ಬಾರ್ಕೊಲ್ ತೊಗೊಂಡು ಹೊಡೆದು ಎಲ್ಲಿ ಮಟ್ಟ ಹೊಡೆದ ಎತ್ತ ಸಾಯುವಂಗ ಹೊಡೆದ್ರು. ಸತ್ರು ಕೂಡ ಆದಿಲಿಂಗ ಮುಂದೆ ಬರಲಿಲ್ಲ. 4 ಎತ್ತ ಬಡಿಸ್ಕೊಂಡು ಅಲ್ಲೇ ಪ್ರಾಣ ಬಿಡ್ತಾವ. ಯಾವಾಗ ಪ್ರಾಣ ಬಿಟ್ಟಂತ ಸಮಯದೊಳಗೆ 4 ಎತ್ತಿನ ಪ್ರಾಣ ಎಲ್ಲಿ ಬಂದಿದ್ವು ಅಂತಂದ್ರ ಶ್ರೀಶೈಲ ಮಲ್ಲಯ್ಯನಂತಲ್ಲಿ ಬಂದಿದ್ವು ಅಂತ. ಅಭಿನವ ಸೊಲ್ಲಾಪುರ ಅಭಿನವ ಶ್ರೀಶೈಲ ಮಾಡಿರ್ತಕ್ಕಂಥ ನಿತ್ಯಲೂ ಕೂಡ ಸಿದ್ದರಾಮೇಶ ಪೂಜೆ ಮಾಡುವಂತ ಮಲ್ಲಯ್ಯನ ಕಡೆಗೆ ಬಂದುವಂತ ಆತ್ಮ ಬಂದಾಗ ಯಥಾ ಪ್ರಕಾರ ಬೆಳಗ್ಗೆ ಎದ್ದುಕೊಳ್ಳಿ ಸಿದ್ದರಾಮೇಶ ಪೂಜೆ ಮಾಡಕ್ಕೆ ಹೊಕ್ಕಾಣ. 4 ಆತ್ಮಗಳನ್ನು ನೋಡಿ ಏನು ಆಶ್ಚರ್ಯ ಅಂದ ಸಿದ್ದರಾಮೇಶ. ಏನು ಆಶ್ಚರ್ಯ ಅನ್ನೋದ್ರೊಳಗಾಗಿ ಅವಾಗ ಆತ್ಮಗಳು ಹೇಳಿದ್ವಂತ, ಯಪ್ಪ ಹಿಂಗ ನಮ್ಮ ಮಾಲಕರು ಹಿಂಗೆ ಮಾಡಿದ್ರು, ಬೆಳಗ ಮುಂಜಾನೆ ಆದಲಿಂಗ ತರಕ್ಕೆ ಹೋದಾಗ ಎಳಿಲಾರಕ್ಕೆ ಆಗಲಾರ ಸಲುವಾಗಿ ರಕ್ತ ಬರುವಂಗೆ ಹೊಡೆದ ಪ್ರಾಣ ಬಿಡಿಸಿದ್ರಪ್ಪ. ಸಿದ್ದರಾಮೇಶ ಅಂದ, ಇದೆಂಥ ಅಘೋರವಾಗಿರ್ತಕ್ಕಂಥ ಘಟನೆ. ಕಾರಣ ಇದನ್ನು ಆದಿಲಿಂಗನೂ ಕೂಡ ಮೆಚ್ಚೋದಿಲ್ಲ, ಮಲ್ಲಯ್ಯನೂ ಕೂಡ ಮೆಚ್ಚೋದಿಲ್ಲ. ಸರಿ, ಹಾಗಾದ್ರೆ ಆಗಿಂದಾಗ ಸಿದ್ದರಾಮೇಶ ತನ್ನ ಪೂಜೆನ ಮುಗಿಸ್ಕೊಂಡು ಎಲ್ಲರೂ ಕೂಡ ಭವ್ಯವಾಗಿ ಮೆರವಣಿಗೆ ಮಾಡ್ಕೊಂಡು ಬರ್ಬೇಕಂತ ತಿಳ್ಕೊಂಡು ಆ ಒಂದು ಎಲ್ಲಿ ಆದಿಲಿಂಗ ಇಟ್ಟಿದ್ರೆ ಅಲ್ಲಿ ಮಠ ಬರ್ತಾರೆ. ಬಂದಂಥ ಸಮಯದೊಳಗೆ ಎತ್ತಿನ ಪ್ರಾಣ ಮಾತ್ರ ಅಲ್ಲೇ ಬಂದಿದ್ದು, ಎತ್ತು ಮಾತ್ರ ದೇಹ ಅಲ್ಲೇ ಇದ್ದುವ. ಸಿದ್ದರಾಮೇಶ ಅಂದ, ಯಾರ ಎತ್ತು ಕೂಡ ಕಟ್ಟಂಗಿಲ್ಲ. ಸ್ವತಃ ಆದಿಲಿಂಗನನ್ನ ತರುವುದಕ್ಕಾಗಿ ತಮ್ಮ ಪ್ರಾಣವನ್ನು ಕಳ್ಕೊಂಡಿರ್ತಕ್ಕಂಥ ಎತ್ತೇನದವಲ್ಲ ಅವ ಎತ್ತ ಎಳ್ಕೊಂಡು ಬರ್ಬೇಕು ಅಲ್ಲಿಗೆ ಅಂದಾತ. ಅವರಂದ್ರು ಎತ್ತ ಸತ್ತು ಹೋಗ್ಯಾವ, ಅವನ ಅಂತ್ಯ ಸಂಸ್ಕಾರ ಮಾಡೋದು ಅಂತ ಬಾಕಿ ಐತಿ. ಮತ್ತು ಅಂಥದ್ರೊಳಗೆ ಅವು ಹೆಂಗೆ ಎಳ್ಕೊಂಬರ್ತಾವ ಅಂತ ತಿಳ್ಕೊಂಡು ಹೇಳಿದಾಗ ಸಿದ್ದರಾಮೇಶ ಅಂತ ಆದಿಲಿಂಗಯ್ಯ ಯಾರ ಕಡೆಯಿಂದ ಎಳ್ಕೊಂಡು ಹೋಗ್ಬೇಕಂತ ಇಚ್ಛೆ ಐತೆ ಅಂತ ಗೊತ್ತೈತೆ ಅಂತ ತಿಳ್ಕೊಂಡು ಮಡದಿರ್ತಕ್ಕಂಥ ಸತ್ತಿರ್ತಕ್ಕಂಥ ಎತ್ತಿಗೆ ಮರುಜೀವ ಕೊಟ್ಟು ಸಿದ್ದರಾಮೇಶ ಆ ಎತ್ತಿಗೆ ಹಸ್ತ ಇಟ್ಟರೆ ಸತ್ತಿರ್ತಕ್ಕಂಥ ಎದ್ದು ನಿಂತ್ಕೊಂಡಾವಂತ. ಯಾವಾಗ ಸತ್ತಿರ್ತಕ್ಕಂಥ ಎದ್ದು ನಿಂತ್ಕೊಂಡಾವ, ಎದ್ದು ನಿಂತ್ಕೊಂಡಾಗ ಇವ ಎತ್ತ ಎಳ್ಕೊಂಬರ್ಬೇಕಂತ ತಿಳ್ಕೊಂಡು ಹೊಳ್ಳಿ ಕಟ್ಟಿದ್ರೆ ಹೇಳ್ತೇನೆ ನಿಮಗೆ, ಮೈಮ್ಯಾಗ ಹೂವು, ಈ ಮಲ್ಲಿಗೆ ಹೂವು ಎಷ್ಟು ಹಗರಿರ್ತೈತಲ್ಲವ ಹಂಗೆ ಮಲ್ಲಿಗೆ ಹೂ ಬಂದಂತ ಆದಿಲಿಂಗ ಆ ಎರಡು ಎತ್ತಿನ ಮ್ಯಾಗ ಶೀದ ಮಲ್ಲಯ್ಯನ ಸನ್ನಿಧಾನಕ್ಕೆ ಇವತ್ತು ಕೂಡ ದ್ವಾರ ಬಾಗಿಲ ಮುಂದೆ ಆ ಲಿಂಗ ಐತಿ. ಹೋಗಿ ನೋಡಬಹುದಾ ನೀವು? ಹೋಗಿ ನೋಡಬಹುದಾ? ಯಾಕೆ ಒಂದಲ್ಲ ಎರಡಲ್ಲ, ಸಿದ್ದರಾಮೇಶನ ಬಗ್ಗೆ ಹೇಳಬೇಕಂದ್ರೆ ತಿಂಗಳಾದರೂ ಕೂಡ ಸಾಲಂಗಿಲ್ಲ.